ಕಾಂಗ್ರೆಸ್ನಲ್ಲಿ ಮತ್ತೆ ಶುರುವಾಯಿತಾ ಬೆಳಗಾವಿ ದಂಗಲ್. ಬೆಳಗಾವಿ ಸಾಹುಕಾರ್ ವರ್ಸಸ್ ಡಿಕೆಶಿ ನಡುವೆ ಅನುದಾನದ ಫೈಟ್ ನಡೀತಾ ಇದೆ. ಕಾಂಗ್ರೆಸ್ನಲ್ಲಿ ಬೆಳಗಾವಿ ದಂಗಲ್ ಮತ್ತೆ ಶುರುವಾಯಿತಾ? ಬೆಳಗಾವಿ ಸಾಹುಕಾರ್ ವರ್ಸಸ್ ಡಿಕೆಶಿ ನಡುವೆ ನಡೀತಾ ಇರೋ ಫೈಟ್ ಅನುದಾನದ ವಿಚಾರಕ್ಕೆ. ಜಲಸಂಪನ್ಮೂಲ ಅನುದಾನ ವಿಚಾರದಲ್ಲಿ ಡಿಕೆ ಶಿವಕುಮಾರ್ ತಾರತಮ್ಯ ಮಾಡಿದ್ರ? ಡಿಕೆ ಶಿವಕುಮಾರ್ರಿಂದ ಆಪ್ತರಿಗೆ ಬೆಣ್ಣೆ, ಸ್ವಪಕ್ಷದ ಶಾಸಕರಿಗೆ ಸುಳ್ಳ. ಬಜೆಟ್ನಲ್ಲಿ ಬೆಳಗಾವಿಗೆ ನೀರಾವರಿ ಯೋಜನೆ ಘೋಷಣೆಯಾಗಿದೆ. ಡಿಕೆ ಶಿವಕುಮಾರ್ರಿಂದ ಅಂತರ ಕಾಯ್ದುಕೊಂಡಂತಹ ಕ್ಷೇತ್ರಗಳಿಗೆ ಅನುದಾನ ಇಲ್ಲ. ಕಾಂಗ್ರೆಸ್ನಲ್ಲಿ ಬೆಳಗಾವಿ ದಂಗಲ್ ಹಾಗಾದ್ರೆ ಮತ್ತೆ ಶುರುವಾಯ್ತಾ? ಬೆಳಗಾವಿ ಸಾಹುಕಾರ್ ವರ್ಸಸ್ ಡಿಕೆ ಶಿವಕುಮಾರ್ ನಡುವೆ ನಡೀತಾ ಇರುವಂತಹ ದಂಗಲ್, ಅನುದಾನದ ದಂಗಲ್. ಜಲಸಂಪನ್ಮೂಲ ಅನುದಾನದ ವಿಚಾರದಲ್ಲಿ ಡಿಕೆ ಶಿವಕುಮಾರ್ ತಾರತಮ್ಯ ಮಾಡಿದ್ರ? ಬೆಳಗಾವಿಗೆ ನೀರಾವರಿ ಯೋಜನೆ ಬಜೆಟ್ನಲ್ಲಿ ಘೋಷಣೆ ಆಗಿದೆ. ಆದ್ರೆ ಡಿಕೆ ಶಿವಕುಮಾರ್ರಿಂದ ಅಂತರ ಕಾಯ್ದುಕೊಂಡಂತಹ ಕ್ಷೇತ್ರಗಳೇನಿದೆ ಅಲ್ಲಿ ಅನುದಾನ ಸಿಗ್ತಾ ಇಲ್ಲ. ಡಿಕೆ ಶಿವಕುಮಾರ್ರಿಂದ ತನ್ನ ಆಪ್ತರಿಗೆ ಬೆಣ್ಣೆ, ಸ್ವಪಕ್ಷದ ಶಾಸಕರಿಗೆ ಸುಣ್ಣ ಅನ್ನೋ ಹಾಗಾಗಿದೆ. ಡಿಕೆ ಶಿವಕುಮಾರ್ ಆಪ್ತರ ಕ್ಷೇತ್ರಕ್ಕೆ ಹರಿಯಿತು ಹಣದ ಹೊಳೆ. ಹೆಬ್ಬಾಳ್ಕರ್, ಲಕ್ಷ್ಮಣ್ ಸವದಿ ಕ್ಷೇತ್ರಕ್ಕೆ 100 ಕೋಟಿ ಹೋಗಿದೆ. ಸಚಿವ ಜಾರಕಿಹೊಳಿ ಸೇರಿದಂತೆ ಹಲವು ಶಾಸಕರಿಗಿಲ್ಲ ಅನುದಾನ. ಸಚಿವ ಸತೀಶ್ ಜಾರಕಿಹೊಳಿ, ಶಾಸಕ ಮಹಾಂತೇಶ್ ಕೌಚಲಗಿ, ಅಶೋಕ್ ಪಟ್ಟಣ್, ಗಣೇಶ್ ಹುಕ್ಕೇರಿ, ವಿಶ್ವಾಸ್ ವೈದ್ಯ, ಬಾಬಾ ಸಾಹೇಬ್ ಪಾಟೀಲ್, ರಾಜು ಕಾಗೆ ಕ್ಷೇತ್ರ, ಯಾರ ಕ್ಷೇತ್ರಗಳಿಗೂ ಅನುದಾನ ಇಲ್ಲ. ಡಿಕೆ ಶಿವಕುಮಾರ್ರಿಂದ ಅಂತರ ಕಾಯ್ದುಕೊಂಡಂತಹ ನಾಯಕರ ಕ್ಷೇತ್ರಗಳಿಗೆ ಅನುದಾನವೇ ಇಲ್ಲ. ಯಾಕೆ ಈ ರೀತಿ ಅನುದಾನದ ತಾರತಮ್ಯ ಆಗ್ತಾ ಇದೆ? ಹೆಬ್ಬಾಳ್ಕರ್, ಲಕ್ಷ್ಮಣ್ ಸವದಿ ಕ್ಷೇತ್ರಕ್ಕೆ 100 ಕೋಟಿ ಹೋಗಿದೆ. ಹಣದ ಹೊಳೆಯ ಹರಿದಿದೆ. ಆದರೆ ಯಾರೆಲ್ಲ ಅಂತರವನ್ನ ಕಾಯ್ದುಕೊಂಡಿದ್ರು ಡಿಕೆ ಶಿವಕುಮಾರ್ರಿಂದ, ಅಂತವರ ಕ್ಷೇತ್ರಗಳಿಗೆ ಅನುದಾನವೇ ಇಲ್ಲ. ಬಜೆಟ್ನಲ್ಲಿ 1000 ಕೋಟಿ ನೀರಾವರಿ ಯೋಜನೆ ಘೋಷಣೆ ಆಗಿದೆ. ಘೋಷಣೆ ಆಗಿ 1 ವರ್ಷ ಕಳೆದರೂ ಟೆಂಡರ್ ಹಂತದಲ್ಲೇ ಇದೆ ಯೋಜನೆಗಳಿನ್ನು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ಸಂಪರ್ಕದಲ್ಲಿದ್ದಾರೆ. ಅನಿಲ್, ಬೆಳಗಾವಿ ಪಾಲಿಟಿಕ್ಸ್ ನಲ್ಲಿ ಏನಾಗ್ತಾ ಇದೆ? ಕಾಂಗ್ರೆಸ್ನ ಒಳಗಡೆಯೇ ನಡೀತಾ ಇರೋ ಜಟಾಪಟಿ. ಒಂದ್ ಕಡೆ ಹೆಬ್ಬಾಳ್ಕರ್, ಲಕ್ಷ್ಮಣ್ ಸವದಿ ಕ್ಷೇತ್ರಕ್ಕೆ ಹಣದ ಹೊಳೆಯೇ ಹರಿತಾ ಇದೆ. ಮತ್ತೊಂದ್ ಕಡೆ ಇವರಿಂದ ಯಾರು ಅಂತರ ಕಾಯ್ದುಕೊಂಡಿದ್ದಾರೋ ಅವ್ರ ಕ್ಷೇತ್ರಗಳಿಗೆ ಅನುದಾನ ಇಲ್ಲ ಅಂತ ಅಂದ್ರೆ ಸ್ವಪಕ್ಷದವರ ಬಗ್ಗೆಯೇ ಇಂಥ ಧೋರಣೆ ತಳೆದ್ಬಿಟ್ರೆ ಹೇಗೆ ಅಂತ? ಹೌದು ಶ್ವೇತಾ, ಸಿದ್ದರಾಮಯ್ಯನವರು ಕಾಂಗ್ರೆಸ್ ಸೇರ್ಪಡೆ ಆದ ಬಳಿಕ ಏನು 2ನೇ ಬಾರಿಗೆ ಮುಖ್ಯಮಂತ್ರಿ ಆಗಿರುವಂಥದ್ದು. ಕಳೆದ ವರ್ಷ ಅವರು ಬಜೆಟ್ ಕೂಡ ಮಂಡನೆಯನ್ನು ಮಾಡಿರುವಂಥದ್ದು. ಈಗ ಪೂರ್ಣ ಪ್ರಮಾಣದಲ್ಲಿ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಇರುವಂಥದ್ದು. ಹೀಗಾಗಿ ಅವರು 2ನೇ ಬಾರಿಗೆ ಮುಖ್ಯಮಂತ್ರಿ ಆದ ಬಳಿಕ ಕಳೆದ ವರ್ಷ ಬಜೆಟನ್ನು ಮಂಡನೆ ಮಾಡಿರುವಂಥದ್ದು. ಆ ಬಜೆಟ್ನಲ್ಲಿ ಬೆಳಗಾವಿ ಜಿಲ್ಲೆಗೆ ಅಂದರೆ 11 ಜನ ಶಾಸಕರು ಬೆಳಗಾವಿಯಲ್ಲಿ ಆಯ್ಕೆಯಾಗಿರುವಂಥದ್ದು. ಹೀಗಾಗಿ ಕಳೆದ ಬಜೆಟ್ನಲ್ಲಿ ಸಿದ್ದರಾಮಯ್ಯನವರು ಬೆಳಗಾವಿ ಕ್ಷೇತ್ರಕ್ಕೆ, ಬೆಳಗಾವಿ ಜಿಲ್ಲೆಗೆ ಒಟ್ಟು 4000 ಕೋಟಿ ರೂಪಾಯಿದಷ್ಟು ನೀರಾವರಿ ಯೋಜನೆಗಳನ್ನು ಘೋಷಣೆ ಮಾಡಿರುವಂಥದ್ದು. ಆದರೆ ಇದರಲ್ಲಿ ಗಮನಿಸಬೇಕಾದ ಸಂಗತಿ ಅಂತಂದರೆ ಜಲಸಂಪನ್ಮೂಲ ಸಚಿವರು DCM ಡಿಕೆ ಶಿವಕುಮಾರ್ ಅವರೇ ಆಗಿರುವಂಥದ್ದು. ಹೀಗಾಗಿ ಅವರಿಂದ ಅಂತರ ಕಾಯ್ದುಕೊಂಡಂತಹ ಏನು ಶಾಸಕರಿಗೆ ಅನುದಾನ ಕೊಡದೆ ಆಪ್ತರಿಗೆ ಮಾತ್ರ ಅನುದಾನ ಕೊಟ್ಟಿದ್ದಾರಾ ಅನ್ನುವಂಥ ಅನುಮಾನಗಳು ಕೂಡ ಮೂಡ್ತಿರುವಂಥದ್ದು. ಇದನ್ನು ಸ್ವತಃ ಜಲಸಂಪನ್ಮೂಲ ಇಲಾಖೆ ಅಧಿಕಾರಿಗಳ ಅಂಕಿಅಂಶವೇ ಈ ಕಥೆಯನ್ನು ಹೇಳ್ತಿರುವಂಥದ್ದು. ಡಿಕೆ ಶಿವಕುಮಾರ್ ತಾರತಮ್ಯ ಮಾಡ್ತಿದ್ದಾರೆ ಅನ್ನುವಂಥ ಕಥೆಯನ್ನು ಸ್ವತಃ ಅವರ ಇಲಾಖೆ ನೀಡಿರ್ತಕ್ಕಂಥ ಅಂಕಿಅಂಶಗಳೇ ಹೇಳ್ತಿರುವಂಥದ್ದು. ಯಾಕಂತಂದರೆ 4000 ಕೋಟಿ ಅನುದಾನದಲ್ಲಿ ಅಥಣಿ ಕ್ಷೇತ್ರದಲ್ಲಿ ಏನು ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಲಕ್ಷ್ಮಣ್ ಸವದಿ ಅವರು BJP ಟಿಕೆಟನ್ನು ಬಯಸಿದ್ರು. ಅದು ಸಿಗಲಿಲ್ಲ ಅನ್ನೋ ಕಾರಣಕ್ಕೆ ಅವರು ಕಾಂಗ್ರೆಸ್ಸಿಗೆ ಬಂದರು. ಅವರು ಯಾವಾಗ ಲಕ್ಷ್ಮಣ್ ಸವದಿ ಅವರು ಕಾಂಗ್ರೆಸ್ಸಿಗೆ ಬರ್ತಾರೆ ಅದು ಸಹಜವಾಗಿ 4-5 ಕ್ಷೇತ್ರ ಕೂಡ ಕಾಂಗ್ರೆಸ್ ಗೆಲುವಿಗೆ ಅನುಕೂಲ ಕೂಡ ಆಗಿತ್ತು. ಹೀಗಾಗಿ ಅವರು ನನಗೆ ಮಂತ್ರಿ ಸ್ಥಾನ ಬೇಡ, ಬದಲಾಗಿ ನನ್ನ ಕ್ಷೇತ್ರಕ್ಕೆ ನೀರಾವರಿ ಯೋಜನೆಗಳನ್ನ ಘೋಷಣೆ ಮಾಡಬೇಕು ಅಂತೇಳಿ ಹೇಳಿ ಅವರು ಕಾಂಗ್ರೆಸ್ಗೆ ಸೇರ್ಪಡೆ ಆಗಿರುವಂಥದ್ದು. ಅವರು ಕೂಡ ದೊಡ್ಡ ಪ್ರಮಾಣದ ಗೆಲುವನ್ನು ಸಾಧಿಸಿರುವಂಥದ್ದು. ಹೀಗಾಗಿ ಅಥಣಿ ಕ್ಷೇತ್ರದ ಬಹುನಿರೀಕ್ಷಿತ ಅಮ್ಮಾಜೇಶ್ವರಿ ಏತ ನೀರಾವರಿಗಾಗಿ ಸ್ವತಃ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಅವರೇ ಅಥಣಿಗೆ ಬಂದು ಚಾಲನೆ ನೀಡಿದರು. 1400 ಕೋಟಿ ರೂಪಾಯಿ ವೆಚ್ಚದ ಈ ಯೋಜನೆಗೆ ಈಗಾಗಲೇ 900 ಕೋಟಿ ರೂಪಾಯಿನ ಬಿಡುಗಡೆ ಮಾಡಿರುವಂಥದ್ದು. ಕಾಮಗಾರಿ ಕೂಡ ಇದೇ ವರ್ಷ ಡಿಸೆಂಬರ್ಗೆ ಕೂಡ ಅಂತ್ಯ
ಆಗಲಿದೆ. ಹೀಗಾಗಿ ಆ ಯೋಜನೆ ಕೂಡ ಈಗ ಪೂರ್ಣವಾಗುವ ಹಂತಕ್ಕೂ ಕೂಡ ಬಂದಿರುವಂಥ. ಮತ್ತೊಂದೆಡೆ ಮೈತ್ರಿ ಸರ್ಕಾರದ ಸಂದರ್ಭದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕ್ಷೇತ್ರಕ್ಕೆ ಏನು DK ಶಿವಕುಮಾರ್ ಅವರು ಯಾವಾಗ ಜಲಸಂಪನ್ಮೂಲ ಸಚಿವರಿದ್ದರು ಅವಾಗ 700 ಕೋಟಿ ರೂಪಾಯಿ ಮಂಜೂರಾಗಿತ್ತು. ಆದರೆ ನಂತರ ರಮೇಶ್ ಜಾರಕಿಹೊಳಿ ಅವರು ಜಲಸಂಪನ್ಮೂಲ ಸಚಿವರಾದ ಬಳಿಕ ಅದಕ್ಕೆ ಬ್ರೇಕನ್ನು ಹಾಕಿದ್ರು. ಈಗ ಮತ್ತೆ ಕಾಂಗ್ರೆಸ್ ಸರ್ಕಾರ ಬಂದಿರುವಂಥದ್ದು. ಅವರ ಕ್ಷೇತ್ರ ಕೂಡ 800 ಕೋಟಿ ರೂಪಾಯಿ ಕೆರೆ ತುಂಬಿಸುವ ಯೋಜನೆ ಕೂಡ ಬಿಡುಗಡೆಯಾಗಿರುವಂಥದ್ದು. ಈಗ ಟೆಂಡರ್ ಹಂತದಲ್ಲಿ ಇರುವಾಗಲೇ ಈಗಾಗಲೇ 400 ಕೋಟಿ ರೂಪಾಯಿ ಲಕ್ಷ್ಮೀ ಹೆಬ್ಬಾಳ್ಕರ್ ಕ್ಷೇತ್ರಕ್ಕೂ ಬಂದಿದೆ ಅಂತೇಳಿ ಸ್ವತಃ ಅಧಿಕಾರಿಗಳೇ ಹೇಳ್ತಿರುವಂಥದ್ದು. ಆದರೆ ಇಲ್ಲಿ ಗಮನಿಸಬೇಕಾದ ಸಂಗತಿ ಅಂತಂದರೆ ರಾಜಕೀಯವಾಗಿ ಅವರಿಂದ ಅಂತರ ಕಾಯ್ದುಕೊಂಡಂತಹ, ರಾಜಕೀಯವಾಗಿ ಅವರನ್ನು ವಿರೋಧಿ ಅಂತೇಳಿ ಏನು ಬಿಂಬಿತ ಆಗ್ತಿರತಕ್ಕಂತಹ ಸತೀಶ್ ಜಾರಕಿಹೊಳಿ ಕ್ಷೇತ್ರಕ್ಕಾಗಲಿ, ಗಣೇಶ್ ಹುಕ್ಕೇರಿ ಕ್ಷೇತ್ರಕ್ಕಾಗಲಿ, ರಾಜು ಕಾಗೆ, ವಿಶ್ವಾಸ ವೈದ್ಯ, ಬಾಬಾ ಸಾಹೇಬ್ ಪಾಟೀಲ್ ಹೀಗೆ ಅನೇಕ ಶಾಸಕರು ಕೂಡ 100 ಕೋಟಿ ರೂಪಾಯಿ ಯೋಜನೆಗಳು ಬಜೆಟ್ನಲ್ಲಿ ಘೋಷಣೆ ಆದರೂ ಕೂಡ ಈವರೆಗೂ ಕೂಡ ಅಲ್ಲಿ ಯಾವುದೇ ರೀತಿ ಅನುದಾನ ಬಂದಿಲ್ಲ ಅಂಥೇಳಿ ಸ್ವತಃ ಅಧಿಕಾರಿಗಳೇ ಮಾಹಿತಿ ನೀಡ್ತಿರುವಂಥದ್ದು. ಹೀಗಾಗಿ ಈಗಾಗಲೇ ಹಲವು ಬಾರಿ ಶಾಸಕರು ಅಸಮಾಧಾನ ವ್ಯಕ್ತಪಡಿಸ್ತಿರುವಂಥದ್ದು. ಆದರೆ ಈಗ ಏಕಾಏಕಿ ಅವ್ರಿಗೆ ಅನುದಾನ ಬರದೇ ಇರುವುದು ಸಾಕಷ್ಟು ಚರ್ಚೆಯನ್ನು ಹುಟ್ಟುಹಾಕಿರುವಂಥದ್ದು. ಶ್ವೇತಾ, ಎಸ್, ಹಾಗೆ ಸಂಪರ್ಕದಲ್ಲಿರಿ ಅನಿಲ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.